ನಿನ್ನೆ ದಿನಾಂಕ 9/6/2026 ಬೆಳಗ್ಗೆ 8:30 ಜಗಳೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಗಾಂಧಿನಗರ ಗ್ರಾಮದ ವಾಸಿಯಾಗಿರ್ತಕ್ಕಂಥ ಒಬ್ಬ ಅಪ್ರಾಪ್ತ ಬಾಲಕ, ಸುಮಾರು 7 ವರ್ಷ ವಯಸ್ಸು. ಈತನು ಏನೋ ಅವರ ಮಾವ ಆರೋಪಿತನ ಜೊತೆ ಜೇನು ಹಿಡಿಬೇಕಂತ ಬಿಟ್ಟೇಳಿ ಹೋಗಿರ್ತಾನೆ. ಹೋದಾಗ ಆ ಸಂದರ್ಭದಲ್ಲಿ ಅವರು ವಾಪಸ್ಸು ಬಂದಿರೋದಿಲ್ಲ. ಈ ಒಂದು ವಾಪಸ್ ಬರದೇ ಇದ್ದಕ್ಕೋಸ್ಕರ ನಮ್ಮ ಜಗಳೂರು ಠಾಣೆಗೆ ಅವರು ತಡರಾತ್ರಿ ಬಂದುಬಿಟ್ಟು ಒಂದು ಪ್ರಕರಣ ದಾಖಲಿಸ್ತಾರೆ. ಮ್ಯಾನ್ ಮಿಸ್ಸಿಂಗ್ ಕೇಸನ್ನು ನಾವು ಪ್ರಕರಣ ದಾಖಲಿಸಿಕೊಟ್ಟಿರ್ತೇವೆ. ರಾತ್ರಿ ಆಗಿದ್ದರಿಂದ ಯಾವುದೇ ರೀತಿಯ ಪತ್ತೆ ಕಾರ್ಯಗಳಿಗೆ ಹಿಂಡ್ರೆನ್ಸ್ ಆಗುತ್ತೆ. ಮಾರನೇ ದಿನ ಬೆಳಗ್ಗೆ ಅರ್ಲಿ ಮಾರ್ನಿಂಗು ನಮ್ಮ ಎಲ್ಲ ಪೊಲೀಸ್ ಮತ್ತು ಎಲ್ಲ ಗ್ರಾಮಸ್ಥರು ಹುಡುಕಾಟ ಮಾಡ್ತಿರ್ಬೇಕಾದ್ರೆ ಈ ಲಚ್ಚೇಹಳ್ಳಿ ಗ್ರಾಮದ ಅರಣ್ಯ ಪ್ರದೇಶದಲ್ಲಿ ಒಂದು ಸಣ್ಣ ನೀರಿನ ತೊರೆಯಲ್ಲಿ ಈ ಬಾಲಕನ ಮೃತದೇಹ ನಮಗೆ ಪತ್ತೆ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಅವರ ತಂದೆ ಏನು ಪಿರಾದಿದಾರಾಗಿರ್ತಕ್ಕಂಥ ಶಶಿ ನಾಯ್ಕ್ ಇವರು ಒಂದು ಕೊಲೆ ಪ್ರಕರಣವನ್ನು ದಾಖಲಿಸುತ್ತಾರೆ. ಆ ಪ್ರಕರಣದಲ್ಲಿ ಈ ಆರೋಪಿತನನ್ನು ಹೆಸರಿಸಿ ತಾವರ ನಾಯ್ಕ ಅಂತ ಬಿಟ್ಟೇಳಿ ಈತನ ವಿರುದ್ಧ ಕೊಲೆ ಆರೋಪ ಮಾಡಿ ಒಂದು ಪ್ರಕರಣ ದಾಖಲಿಸಿದ್ದಾರೆ. ಪ್ರಕರಣವನ್ನು ದಾಖಲಿಸಿಕೊಂಡು ನಾವೆಲ್ಲ ಈಗ ಕಾರ್ಯಪ್ರವೃತ್ತರಾಗಿದ್ದೇವೆ. ಅತಿ ಶೀಘ್ರದಲ್ಲಿ ಆರೋಪಿಯನ್ನು ದಸ್ತಗಿರಿ ಮಾಡಿ ಮುಂದಿನ ಕಾನೂನು ಕ್ರಮವನ್ನು ಕೈಗೊಳ್ತೇವೆ. ಪತ್ತೆ ಮಾಡ್ತೀವಿ. ಈಗ ಪತ್ತೆಗೆ ಆರೋಪಿಯನ್ನು ನಾವು ವಶಕ್ಕೆ ಪಡೆದು ಅವ್ರಿಗೆ ವಿಚಾರಣೆ ಮಾಡಿಬಿಟ್ಟು ಯಾವ ಉದ್ದೇಶಕ್ಕೆ ಮಾಡಿದೆ ಅಂತ ಬಿಟ್ಟೇಳಿ ಮುಂದಿನ ದಿನ ಹೇಳ್ತೇವೆ. ಹೌದು, ಸೋದರ ಅಂದರೆ ಹೆಂಡತಿ ಅಂದರೆ ಮೃತ ಬಾಲಕನ ತಾಯಿಯ ಚಿಕ್ಕಪ್ಪ ಈ ಒಂದು ಕೃತ್ಯ ವಹಿಸಿರ್ತಾರೆ. ಚಿಕ್ಕಪ್ಪನ ಮಗ ನಿನ್ನೆ ದಿನಾಂಕ 9/6/2026 ಬೆಳಗ್ಗೆ 8:30 ಜಗಳೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಗಾಂಧಿನಗರ ಗ್ರಾಮದ ವಾಸಿಯಾಗಿರ್ತಕ್ಕಂಥ ಒಬ್ಬ ಅಪ್ರಾಪ್ತ ಬಾಲಕ, ಸುಮಾರು 7 ವರ್ಷ ವಯಸ್ಸು. ಈತನು ಏನೋ ಅವರ ಮಾವ ಆರೋಪಿತನ ಜೊತೆ ಜೇನು ಹಿಡಿಬೇಕಂತ ಬಿಟ್ಟೇಳಿ ಹೋಗಿರ್ತಾನೆ. ಹೋದಾಗ ಆ ಸಂದರ್ಭದಲ್ಲಿ ಅವರು ವಾಪಸ್ಸು ಬಂದಿರೋದಿಲ್ಲ. ಈ ಒಂದು ವಾಪಸ್ ಬರದೇ ಇದ್ದಕ್ಕೋಸ್ಕರ ನಮ್ಮ ಜಗಳೂರು ಠಾಣೆಗೆ ಅವರು ತಡರಾತ್ರಿ ಬಂದುಬಿಟ್ಟು ಒಂದು ಪ್ರಕರಣ ದಾಖಲಿಸ್ತಾರೆ. ಮ್ಯಾನ್ ಮಿಸ್ಸಿಂಗ್ ಕೇಸನ್ನು ನಾವು ಪ್ರಕರಣ ದಾಖಲಿಸಿಕೊಟ್ಟಿರ್ತೇವೆ. ರಾತ್ರಿ ಆಗಿದ್ದರಿಂದ ಯಾವುದೇ ರೀತಿಯ ಪತ್ತೆ ಕಾರ್ಯಗಳಿಗೆ ಹಿಂಡ್ರೆನ್ಸ್ ಆಗುತ್ತೆ. ಮಾರನೇ ದಿನ ಬೆಳಗ್ಗೆ ಅರ್ಲಿ ಮಾರ್ನಿಂಗು ನಮ್ಮ ಎಲ್ಲ ಪೊಲೀಸ್ ಮತ್ತು ಎಲ್ಲ ಗ್ರಾಮಸ್ಥರು ಹುಡುಕಾಟ ಮಾಡ್ತಿರ್ಬೇಕಾದ್ರೆ ಈ ಲಚ್ಚೇಹಳ್ಳಿ ಗ್ರಾಮದ ಅರಣ್ಯ ಪ್ರದೇಶದಲ್ಲಿ ಒಂದು ಸಣ್ಣ ನೀರಿನ ತೊರೆಯಲ್ಲಿ ಈ ಬಾಲಕನ ಮೃತದೇಹ ನಮಗೆ ಪತ್ತೆ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಅವರ ತಂದೆ ಏನು ಪಿರಾದಿದಾರಾಗಿರ್ತಕ್ಕಂಥ ಶಶಿ ನಾಯ್ಕ್ ಇವರು ಒಂದು ಕೊಲೆ ಪ್ರಕರಣವನ್ನು ದಾಖಲಿಸುತ್ತಾರೆ. ಆ ಪ್ರಕರಣದಲ್ಲಿ ಈ ಆರೋಪಿತನನ್ನು ಹೆಸರಿಸಿ ತಾವರ ನಾಯ್ಕ ಅಂತ ಬಿಟ್ಟೇಳಿ ಈತನ ವಿರುದ್ಧ ಕೊಲೆ ಆರೋಪ ಮಾಡಿ ಒಂದು ಪ್ರಕರಣ ದಾಖಲಿಸಿದ್ದಾರೆ. ಪ್ರಕರಣವನ್ನು ದಾಖಲಿಸಿಕೊಂಡು ನಾವೆಲ್ಲ ಈಗ ಕಾರ್ಯಪ್ರವೃತ್ತರಾಗಿದ್ದೇವೆ. ಅತಿ ಶೀಘ್ರದಲ್ಲಿ ಆರೋಪಿಯನ್ನು ದಸ್ತಗಿರಿ ಮಾಡಿ ಮುಂದಿನ ಕಾನೂನು ಕ್ರಮವನ್ನು ಕೈಗೊಳ್ತೇವೆ. ಪತ್ತೆ ಮಾಡ್ತೀವಿ. ಈಗ ಪತ್ತೆಗೆ ಆರೋಪಿಯನ್ನು ನಾವು ವಶಕ್ಕೆ ಪಡೆದು ಅವ್ರಿಗೆ ವಿಚಾರಣೆ ಮಾಡಿಬಿಟ್ಟು ಯಾವ ಉದ್ದೇಶಕ್ಕೆ ಮಾಡಿದೆ ಅಂತ ಬಿಟ್ಟೇಳಿ ಮುಂದಿನ ದಿನ ಹೇಳ್ತೇವೆ. ಹೌದು, ಸೋದರ ಅಂದರೆ ಹೆಂಡತಿ ಅಂದರೆ ಮೃತ ಬಾಲಕನ ತಾಯಿಯ ಚಿಕ್ಕಪ್ಪ ಈ ಒಂದು ಕೃತ್ಯ ವಹಿಸಿರ್ತಾರೆ. ಚಿಕ್ಕಪ್ಪನ ಮಗ ನಿನ್ನೆ ದಿನಾಂಕ 9/6/2026 ಬೆಳಗ್ಗೆ 8:30 ಜಗಳೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಗಾಂಧಿನಗರ ಗ್ರಾಮದ ವಾಸಿಯಾಗಿರ್ತಕ್ಕಂಥ ಒಬ್ಬ ಅಪ್ರಾಪ್ತ ಬಾಲಕ, ಸುಮಾರು 7 ವರ್ಷ ವಯಸ್ಸು.